ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ನನ್ನ ಮಾರ್ನಿಂಗ್ ರೊಟೀನು ನಮ್ಮ ಕೆಲಸದ ಟೈಮ ಬಂದಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮನೆ ಎಲ್ಲ ಕಸ ಗುಡಿಸಿ ಆಚೆನೂ ಗುಡಿಸಿದ್ದಾರೆ. ಇವಾಗ ಆಚೆ ನೆಲ ಎಲ್ಲ ಒರೆಸ್ಕೊಟ್ಟಿದ್ದಾರೆ. ಸೊ ನಾನು ಪುಟ್ಟದಾಗಿ ರಂಗೋಲಿ ಬಿಡ್ತಾ ಇದ್ದೀನಿ. ಪುಟ್ಟದಾಗಿ ಸಿಂಪಲಾಗಿ ಡೈಲಿ ನಾನು ರಂಗೋಲಿ ಮನೆ ಮುಂದೆ ಬಿಡ್ತೀನಿ. ಯಾಕಂದರೆ ಪಾಸಿಟಿವ್ ವೈಬ್ಸ್ನ ಬಂದಿದ ತಕ್ಷಣ ಎಲ್ಲರಿಗೂ ಪಾಸಿಟಿವ್ ಅನಿಸುತ್ತೆ. ಪಾಸಿಟಿವ್ ವೈಬ್ಸ್ನ ನಾವೂ ಇನ್ವೈಟ್ ಮಾಡ್ದಂಗೆ ಅನಿಸುತ್ತೆ. ನಮಗೂ ಒಂಥರ ನೆಮ್ಮದಿ ಇರುತ್ತೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಹಾಗಾಗಿ ನಾನು ರಂಗೋಲಿ ಡೈಲಿ ಬಿಟ್ಟೇ ಬಿಡ್ತೀನಿ. ನೋಡಿ ನನ್ನ ರಂಗೋಲಿ ಪುಟ್ಟದಾಗಿ ಹೇಗಿದೆ ಕಮೆಂಟ್ ಮಾಡಿ ಮರಿದೆ. ಆದಮೇಲೆ ನಾನು ಫ್ರೆಶ್ ಎಲ್ಲ ಆಗಿಬಿಟ್ಟು ಬಂದು ಕೆಲಸದ ಮನೆ ಹತ್ರ ಏನೋ ಮಾತಾಡ್ತಾ ಇದ್ದೆ. ಸೊ ಏನೋ ಜೋಕ್ ಏನೋ ಮಾಡ್ತಾಯಿದ್ರು. ಸೊ ಆದಮೇಲೆ ನಾನು ಇಡ್ಲಿ ಮತ್ತು ಕಾಯಿ ಚಟ್ನಿ ಆಗಿತ್ತು. ಮನೇಲಿ ಎಲ್ಲರದು ಬ್ರೇಕ್ಫಾಸ್ಟ್ ಆಗಿತ್ತು. ನಾನು ಮತ್ತು ಸಾವಿತ್ರಮ್ಮ ಮಾತ್ರನೇ ಇದ್ವಿ ತಿಂಡಿಗೆ. ಸೊ ಹಾಗಾಗಿ ನಾನು 2 ಪ್ಲೇಟ್ ಇಡ್ಲಿ ಹಾಕ್ತಾಯಿದ್ದೆ. ಇನ್ನೂ ಇಡ್ಲಿ ಇತ್ತು ಮನೇಲಿ. ಸೊ ಅದನ್ನು ಸ್ವಲ್ಪ ಹೀಟ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನು ಇಡ್ಲಿ ಯಾವ ರೀತಿ ಹೀಟ್ ಮಾಡ್ತೀನಿ ಅಂದರೆ ಇದು ಇರುತ್ತಲ್ವ ಇಡ್ಲಿ ಕುಕ್ಕರು, ಅದರಲ್ಲೇ ಇವಾಗ ಇಡ್ಲಿ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನೇ ಇಡ್ಲಿನ ರಿಮೈನಿಂಗ್ ಉಳಿದಿರೋ ಅಂಥ ಇಡ್ಲಿ ಇಟ್ಟರೆ ಫ್ರೆಶ್ ಆಗಿರೋ ಇಡ್ಲಿ ಹೇಗಿರುತ್ತೆ ಹಾಗೇ ಇರುತ್ತೆ. ಬೇಕಂದರೆ ಟ್ರೈ ಮಾಡಿ. ಇವಾಗ ಅವರೇನೋ ಬೇಗ ಹೋಗಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೂ ಬೆಂದಿರಲಿಲ್ಲ. ಇದೇ ಇಡ್ಲಿನ ಇಟ್ಬಿಟ್ಟು ಇಡ್ಲಿ ಚಟ್ನಿ ಕೊಟ್ಟೆ. ಆದಮೇಲೆ ನಾನು ಸ್ವಲ್ಪ ಹೊತ್ತಾದಮೇಲೆ ಇಡ್ಲಿ ಹಾಕ್ಕೊಂಡು ಇಡ್ಲಿ ಚಟ್ನಿ ಎಲ್ಲ ತಿಂದೆ. ಇದು ಬಂದ್ಬಿಟ್ಟು ಕಾಯಿ ಚಟ್ನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಪುದೀನ ಮತ್ತು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿ ಮಾಡಬೇಕು. ಕಾಯಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋದು. ಒಂಚೂರು ಹುರ್ಗಡ್ಲೆ ಇರುತ್ತಲ್ಲ ಅದೂ ಬಿಸಿ ಬಿಸಿ ಇಡ್ಲಿ, ಸಾಫ್ಟ್ ಇಡ್ಲಿ ಬೆಳ್ಳಗೆ ಯಾವ ರೀತಿ ಬಂದಿದೆ. ನಾವು ಬಂದ್ಬಿಟ್ಟು ಇದು ಇಡ್ಲಿ ರವೆ ಬರುತ್ತಲ್ಲ ಅದನ್ನೇ ಯೂಸ್ ಮಾಡೋದು. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನಮ್ಮ ಮಮ್ಮಿ ಬ್ಯಾಂಗ್ಳೂರು ಅಂದರೆ ಪ್ರಾಪರ್ ಬ್ಯಾಂಗ್ಳೂರವರು ಎಲ್ಲನೂ, ನಮ್ಮ ಮಮ್ಮಿದು ಪ್ರಾಪರ್ ಬ್ಯಾಂಗ್ಳೂರೇ. ನಮ್ಮ ಮಮ್ಮಿ ಎಲ್ಲನೂ ಏನು ಮಾಡ್ತಾರಂದ್ರೆ ಅವರು ಕುಸಲಕ್ಕಿ ಇಡ್ಲಿ ಅಕ್ಕಿ ಬರುತ್ತಲ್ಲ ಅದರಿಂದ ಮಾಡ್ತಾರೆ. ಸೊ ನನಗೆ ಸ್ವಲ್ಪ ಅಭ್ಯಾಸ ಏನಂದರೆ ನಾನು ಊರಲ್ಲಿದ್ದೆ ಅಲ್ವಾ. ಸೊ ಅಲ್ಲಿ ಮಾತ್ರ ಇದು ರವೆ ಇದು ಮಾಡ್ತಾರೆ. ನಮ್ಮ ಅತ್ತೆ ಅವ್ರೂ ರವೆನೇ ಮಾಡೋದು. ಅವರು ಬಳ್ಳಾರಿ. ಸೊ ಆ ಕಡೆ ಎಲ್ಲನೂ ರವೆ ಇಡ್ಲಿನೇ ಮಾಡೋದು. ಹೇಗೆ ಅನ್ನಿಸ್ತಾ ಇದೆ ಈ ರೊಟೀನ್? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.